ಹಲವಾರು ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರಸಭೆ ವ್ಯಾಪ್ತಿಗೆ ಬರುವ ಗಾಂಧಿ ಸರ್ಕಲ್ ವಯಾ ಉಳಿಯಾರ್ ರಸ್ತೆ ಅಗಲೀಕರಣಕ್ಕೆ ನಿನ್ನೆ ನಗರದ ಎ ಕೃಷ್ಣಪ್ಪ ರೋಟರಿ ಸಭಾಭವನದಲ್ಲಿ ಜರುಗಿದ ಜಿಲ್ಲಾಧಿಕಾರಿಗಳ ನೇತೃತ್ವದ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ದೊರೆತಿದೆ. ಜಿಲ್ಲಾ ಉಸ್ತುವಾರಿ ಹಾಗೂ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾದಂತಹ ಡಿ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ವರ್ತಕರು, ಕಟ್ಟಡದ ಮಾಲೀಕರು ಭಾಗವಹಿಸುವ ಮೂಲಕ ಕಟ್ಟಡ ತೆರವಿಗೆ ಹಾಗೂ ರಸ್ತೆ ಅಗಲೀಕರಣ ಕಾಮಗಾರಿ ನಡೆಸಲು ಒಮ್ಮತದ ಬೆಂಬಲ ಸೂಚಿಸಿದ್ದಾರೆ. ನಗರದಲ್ಲಿ ದಿನೇ ದಿನೇ ವಾಹನ ದಟ್ಟಣೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ಅಗಲೀಕರಣವಾಗಲೇಬೇಕು. ಈ ನಿಟ್ಟಿನಲ್ಲಿ ಯಾರಿಗೂ ಅನ್ಯಾಯ ಆಗದಂತೆ ಪರಿಹಾರ ನೀಡಲು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳೊಂದಿಗೆ ಮಾತುಕತೆ ನಡೆಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಿ ಸುಧಾಕರ್ ಅವರು ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ವೆಂಕಟೇಶ್ ಅವರು ರಸ್ತೆಯ ಮಧ್ಯದಿಂದ ಎಡ ಮತ್ತು ಬಲಕ್ಕೆ 42 ಅಡಿಗಳಷ್ಟು ಕಟ್ಟಡ ತೆರವುಪಡಿಸಿ ಕಾಮಗಾರಿ ಆರಂಭಿಸಲಾಗುವುದೆಂದು ತಿಳಿಸಿದ್ದಾರೆ. ಸ್ಟ್ರೆಚ್ ರೋಡನ್ನು ಅಂದರೆ ಉದ್ದಕ್ಕೂ ಕೂಡ ಉಳಿಯಾರ್ ರಸ್ತೆಯ ಉದ್ದಕ್ಕೂ ಅದರ ಅಗಲೀಕರಣಕ್ಕೆ ಪ್ರಸ್ತಾಪ ಹಿಂದೆ ಇದೆ. ನಾವು ಒಂದೊಂದು ಸ್ಟ್ರೆಚನ್ನು ಹಂತ ಹಂತವಾಗಿ ಮಾಡಬೇಕು ಅಂತೇಳಿ ಈಗಾಗಲೇ ಹಿಂದೆ ಚರ್ಚೆ ತಾವೆಲ್ಲರೂ ಮಾಡಿದ್ದೀರಿ. ಚರ್ಚೆ ಮಾಡಿ ತೀರ್ಮಾನ ಕೂಡ ಆಗಿತ್ತು ಹಿಂದೆ. ಆ ಹಿನ್ನೆಲೆಯಲ್ಲಿ ಇದನ್ನು ಕಾರ್ಯಗತಗೊಳಿಸಲಿಕ್ಕೆ ಇವತ್ತು ತಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಆ ಸ್ಟ್ರೆಚ್ಚಲ್ಲಿ ಬರುವಂಥ ಎಲ್ಲ ವರ್ತಕರನ್ನು ಇಲ್ಲಿ ಸಭೆಯನ್ನು ನಗರಸಭೆ ವತಿಯಿಂದ ಕರೆಯಲಾಗಿದೆ. ನಾನು ಜಿಲ್ಲಾಧಿಕಾರಿಯಾಗಿ ತಮಗೆ ಅದರಲ್ಲೂ ಈ ಹಿರಿಯೂರಿನ ನಗರದ ವ್ಯಾಪ್ತಿಯಲ್ಲಿ ವಾಸ ಮಾಡುವಂಥ ತಮಗೆ ಮುಂದಿನ ಭವಿಷ್ಯಕ್ಕಾಗಿ ಮತ್ತು ಅದು ರಸ್ತೆಯ ಅಗಲೀಕರಣಕ್ಕೋಸ್ಕರ ತಮ್ಮಗಳ ಜೊತೆ ಚರ್ಚೆ ಮಾಡಿ ಅದರ ತೀರ್ಮಾನವನ್ನು ತಗೋಬೇಕು ಅಂತ ಹೇಳಿ ಇವತ್ತು ಈ ಸಭೆಯನ್ನು ನಾವಿಲ್ಲಿ ಆಯೋಜಿಸಿದ್ದೀವಿ. ಈ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿದೆ, ಈಗಾಗಲೇ ಆ ರೆಡ್ಡಿ ಹೋಟ್ಲಿಂದ ಗಾಂಧಿ ಸರ್ಕಲ್ವರೆಗಿನ ಸ್ಟ್ರೆಚ್ ಏನು 330 ಮೀಟರ್ ಇದೆ. ಅದರ ಅಗಲೀಕರಣಕ್ಕೆ 42 ಮೀಟರ್ ರಸ್ತೆಯ ಮಧ್ಯದಿಂದ ಎರಡೂ ಕಡೆ ಭಾಗಕ್ಕೆ 42 ಮೀಟರಷ್ಟು ಅಗಲೀಕರಣವನ್ನು ಮಾಡಬೇಕು ಅಂತೇಳಿ ಹಿಂದೆನೇ ಪ್ರಸ್ತಾಪ ಆಗಿ ತೀರ್ಮಾನವನ್ನು ಕೂಡ ನೀವು ಮಾಡ್ಕೊಂಡಿದ್ದೀವಿ. 42 ಫೀಟ್ ಬೋತ್ ಸೈಡ್ ಮಾಡಲಿಕ್ಕೆ ಈಗಾಗಲೇ ಹಿಂದೆ ತೀರ್ಮಾನವನ್ನು ಮಾಡಿಕೊಂಡು ತಾವೆಲ್ಲರೂ ಕೂಡ ಹಿಂದೆ ಚರ್ಚೆಯಲ್ಲಿ ಭಾಗವಹಿಸಿದೆ. ನಾನು ಹಳೆಯ ಕಡತವನ್ನು ಕೂಡ ಇವತ್ತು ನೋಡ್ತಾ ಇದ್ದೆ ಏನು ತೀರ್ಮಾನ ಆಗಿತ್ತು ಅಂತ. ಆ ಹಿನ್ನೆಲೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದು ಜೊತೆಗೆ ಅದರ ಕಾಮಗಾರಿಯನ್ನು ತುರ್ತಾಗಿ ಶುರು ಮಾಡೋದು ಕೂಡ ಅನಿವಾರ್ಯತೆ ಇದೆ. ತಾವೆಲ್ಲರೂ ನೋಡ್ತಾ ಇದ್ದೀರಿ ಎಷ್ಟು ಕ್ರೌಡೆಡ್ ಇದೆ. ಮಾತಾಡಬಾರ್ದು ದಯವಿಟ್ಟು ಬೇರೆ ಯಾರೂ. ಎಷ್ಟು ಕ್ರೌಡ್ ಇದೆ ನಗರದ ವ್ಯಾಪ್ತಿನಲ್ಲಿ. ಬೆಂಗಳೂರಿಂದ ನಗರಸಭೆಗೆ ಹಿರಿಯೂರು ನಗರಕ್ಕೆ ಬರುವಂಥವ್ರು ಆ ರಸ್ತೆಯಲ್ಲಿ ಬರ್ತಾರೆ, ಈ ಕಡೆಯಿಂದ ಹುಳಿಯಾರಿಗೆ ಹೋಗುವಂಥವ್ರು ರಸ್ತೆಯಲ್ಲಿ ಸಂಚಾರ ಮಾಡ್ತಾರೆ. ಬೆಳಗಿನ ಹೊತ್ತು ಪೀಕ್ ಅವರ್ಸಲ್ಲಿ ಕೂಡ ಅದು ತುಂಬ ರಸ್ತೆ ಜಾಮ್ ಆಗಿರೋಂಥದ್ದನ್ನು ತಾವೆಲ್ಲರೂ ಗಮನಿಸಿದಿರಿ. ತಮಗೂ ಕೂಡ ಅದು ಕಷ್ಟ ಆಗಿರ್ಬೋದು ರಸ್ತೆಯಲ್ಲಿ ಓಡಾಡಲಿಕ್ಕೆ. ಅದರಿಂದ ಮುಂದಿನ ಭವಿಷ್ಯಕ್ಕಾಗಿ ಅದನ್ನು ಅಗಲೀಕರಣ ಮಾಡೋದು ಕಡ್ಡಾಯ ಇದೆ. ಆ ಕಾರಣಕ್ಕಾಗಿ ಇವತ್ತು ತಮ್ಮ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಯಾರಲ್ಲಿ ವರ್ತಕರಿದ್ದೀರಿ ದಯವಿಟ್ಟು ಅವರು ಚರ್ಚೆಯಲ್ಲಿ ಪಾಲ್ಗೊಳ್ಳಿ. ಒಟ್ಟಾರೆಯಾಗಿ ಹಲವಾರು ದಶಕಗಳ ಕನಸು ಈಡೇರುವ ಈ ಎಲ್ಲ ಲಕ್ಷಣಗಳಿಂದ ಹಿರಿಯೂರಿನ ಜನತೆ ನೆಮ್ಮದಿಯ ನಿಟ್ಟುಸಿರಿನ ವಾತಾವರಣಕ್ಕಾಗಿ ಎದುರು ನೋಡುವಂತಾಗಿದೆ. ಹಾಗೆಯೇ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.